ನೋಡಿ, ಇವತ್ತು ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಬಿರುಸಿನ ಮತದಾನ ಆಗಿದೆ. ಬೆಳ್ತಂಗಡಿ ತಾಲೂಕಿನ ಹುಲ್ತೂರು ಬಳಿ ಬಿಗಿ ಪೊಲೀಸ್ ಭದ್ರತೆ ಕೂಡ ನಿಯೋಜನೆ ಆಗಿದೆ. ಸಿಆರ್ಪಿಎಫ್, ಎಎನ್ಎಫ್ ವಿಶೇಷ ಕಣ್ಗಾವಲು ಇರುವಂಥದ್ದು. ನಕ್ಸಲ್ ಆತಂಕದ ನಡುವೆಗೆ ವೇಗದ ಮತದಾನ ಕೂಡ ಆಗಿದೆ. 2 ವಾರದಿಂದ ಕೂಬಿಂಗ್ ಮಾಡಿದ್ದ ಪೊಲೀಸರು 2 ವಾರದಿಂದ ಸತತವಾಗಿ ಎಲ್ಲ ಪ್ರದೇಶದಲ್ಲಿ ಕೂಬಿಂಗ್ ಮಾಡಿದ್ದಾರೆ. ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಬಿರುಸಿದ ಮತದಾನ, ಏನಾದರೂ ಅನಾಹುತಗಳು ನಡೀಬಹುದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಬಳಿ ಒದಗಿಸಿದ್ದಾರೆ. ಬಹಳ ಪ್ರಮುಖವಾಗಿ ಸಿಆರ್ಪಿಎಫ್ ಹಾಗೆ ಎಎನ್ಎಫ್ ವಿಶೇಷ ತಂಡದಿಂದ ಕಣ್ಗಾವಲು ಕೂಡ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಬಹಳ ಬಿರುಸಿನ ಮತದಾನ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮತದಾನಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದ್ದು, ನಕ್ಸಲ್ ಏರಿಯಾಗಳಲ್ಲೂ ಕೂಡ ಉತ್ತಮವಾಗಿ ಮತದಾನ ಆಗ್ತಾ ಇದೆ. ನಾನೀಗ ಕುತ್ಲೂರು ಶಾಲೆಯಲ್ಲಿದ್ದೇನೆ. ಇದು ನಕ್ಸಲ್ ವ್ಯಾಪ್ತಿಗೆ ಬರುವಂಥ ಪ್ರದೇಶ. ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, CAPF ಏನು ಅಧಿಕಾರಿಗಳೇನಿದ್ದಾರೆ ಇವರು ಈ ಒಂದು ಶಾಲೆಯನ್ನು ಕಾವಲು ಕಾಯ್ತಾ ಇರುವಂಥ, ಅಂದರೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಕಂಡು ಬಂದಿತ್ತು. ಇದು ಜಿಲ್ಲಾಡಳಿತಕ್ಕೆ ಹೊಸ ಸವಾಲಾಗಿತ್ತು. ಇದನ್ನು ಎದುರಿಸುವುದಕ್ಕೋಸ್ಕರವಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟು 18 ಮತಗಟ್ಟೆಗಳನ್ನು ಗುರುತಿಸಿಕೊಂಡಿರುವಂಥದ್ದು. 18 ಮತಗಟ್ಟೆಗಳು ನಕ್ಸಲ್ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗಳಾಗಿದ್ದು, ಈ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚಿನ ನಿಗಾವನ್ನು ಜಿಲ್ಲಾಡಳಿತ ವಹಿಸಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಉಂಟಾಗಬಾರ್ದು, ನಕ್ಸಲ್ ಆತಂಕದಿಂದ ಜನ ಮತದಾನದಿಂದ ದೂರ ಉಳಿಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಕುತ್ಲೂರು ಶಾಲೆ ಏನಿದೆ ಇದು ನಾರಾವಿ ಬೆಲ್ಟಿನಲ್ಲಿ ಬರುವಂತಹ ಶಾಲೆ. ಇಲ್ಲಿ ಈ ಹಿಂದೆ ಬಹಳಷ್ಟು ದೊಡ್ಡ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ದೊಡ್ಡ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆ ಕಾಣಿಸಿಕೊಂಡಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಗೆ ಯಾವುದೇ ರೀತಿಯಾಗಿ ನಕ್ಸಲ್ ಆತಂಕ ಎದುರಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಜಿಲ್ಲಾಡಳಿತ ವಹಿಸಿರುವಂಥದ್ದು. CAPF ಏನು ಅಧಿಕಾರಿಗಳೇನಿದ್ದಾರೆ ಈ ಶಾಲೆಯನ್ನು ಪಹರೆ ಕಾಯ್ತಾ ಇರುವಂಥದ್ದು. ಮತ್ತು ಈ ಒಂದು ಶಾಲೆ ಹಿಂದೆ ಬಹಳಷ್ಟು ದೊಡ್ಡ ಮಟ್ಟಿನ ಕಾಡಿದೆ. ಅಲ್ಲಿ ನಕ್ಸಲ್ ನಿಗ್ರಹ ಪಡೆ ಪೊಲೀಸರು ಕೂಡ ಅಲ್ಲಿ ಕೂಂಬಿಂಗ್ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿನ ಜನಗಳು, ಅಂದರೆ ಈ ಒಂದು ವ್ಯಾಪ್ತಿಯಲ್ಲಿ ಒಟ್ಟು 8 ಮತಗಟ್ಟೆಗಳು ಬರುತ್ತೆ. 8 ಮತಗಟ್ಟೆಗಳು ಕೂಡ ನಕ್ಸಲ್ ಏನು ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗಳು. ಹೀಗಾಗಿ ಈ ಮತಗಟ್ಟೆಯಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ಆಗಿರ್ಬೋದು ಮತ್ತು ನಕ್ಸಲ್ ಅಟ್ಯಾಕ್ ಅಂತ ಏನು ದುಷ್ಕೃತ್ಯಗಳು ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಸಾಂಗವಾಗಿ ಈ ಭಾಗದಲ್ಲೂ ಕೂಡ ಮತದಾನ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆ ಆದರೂ ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ಮತದಾನ ಮಾಡ್ತಾ ಇದೆ. ಸುಮಾರು 60% ಈಗಾಗಲೇ ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ನಕ್ಸಲ್ ಚಟುವಟಿಕೆ ಶುರುವಾಗಿ ಇದು ಜಿಲ್ಲಾಡಳಿತಕ್ಕೆ ಬಹಳಷ್ಟು ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಯೋಜನೆಯನ್ನು ಕೂಡ ಜಿಲ್ಲಾಡಳಿತ ರೂಪಿಸಿರುವಂಥದ್ದು. ಅಂದರೆ ನಕ್ಸಲ್ ಪೀಡಿತ ಪ್ರದೇಶ ಏನಿದೆ ಇಲ್ಲಿ ಯಾವುದೇ ಆತಂಕ ಇಲ್ಲದೆ ಜನರು ಮತ ಚಲಾಯಿಸಬೇಕು ಅನ್ನೋಂಥ ಉದ್ದೇಶದಿಂದ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಹೀಗಾಗಿ ಸದ್ಯ ಏನು ಈ ಒಂದು ಭಾಗ ಏನಿದೆ ನಾರಾವಿ ಭಾಗ ಆಗಿರ್ಬೋದು, ಜೊತೆಗೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ಗಡಿ ಭಾಗ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿ ಆತಂಕ ಇಲ್ಲದೆ ಜನ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.